ಇದು ಹೆಬ್ಬಗೋಡಿ ನಗರಸಭೆ ವ್ಯಾಪ್ತಿ ವಾರ್ಡ್ ನಂಬರ್ 31ರಲ್ಲಿ ಬರುವಂಥ ಡ್ಯಾಡೀಸ್ ಗಾರ್ಡನ್ ಅಂತ. ಇದು ಏನಪ್ಪ ಪ್ರಾಬ್ಲಮ್ ಇದ್ದಿದ್ರು, ಈ ಲೇಔಟ್ ಒಂದು ಮಾಡಿದಾಗ ತುಂಬ ಹಳೆ ಲೇಔಟ್ ಇದು ಮಾಡಿದಾಗ ಕೆರೆ ಇಲ್ಲೇ ಪಕ್ಕದಲ್ಲಿ ಕಮಸಂದ್ರ ಟು 2ನೇ ಕೆರೆ ಇದೆ. ಕೆರೆಗಿನ್ನ ಮಟ್ಟಕ್ಕಿಂತ ತುಂಬ 10 ಅಡಿಯಷ್ಟು 8ರಿಂದ 10 ಅಡಿ ಕೆಳಗಡೆ ಇದೆ. ಪ್ರತಿ ಸರಿ ಮಳೆ ಬಂದಾಗ ಇದು ಈ 4 ರೋಡಲ್ಲಿ ನೀರು ವಾಟರ್ ಲಾಗ್ ಆಗ್ತಾ ಇದೆ. ನೀರು ಫ್ಲೋ ಆಗಲ್ಲ, ಕೆರೆ ಲೆವೆಲ್ಗೆ ಇಳಿಯಲ್ಲ. ನಾರ್ಮಲ್ ಕೋರ್ಸಲ್ಲಿ ನೀರು ಹೋಗುತ್ತೆ. ಜಾಸ್ತಿ ಮಳೆ ಬಂದಾಗ ಮಾತ್ರ ಪ್ರತಿ ಸರಿ ಪ್ರತಿ ವರ್ಷ ತುಂಬ ಮಳೆ ಬಂದಾಗ ಮಾತ್ರ ಈ ಥರ ಲೇಔಟ್ ನೀರು ಮನೆಗೆ ನುಗ್ತಾ ಇದೆ ಒಂದು 4 ರೋಡಲ್ಲಿ. ಸೊ ಅದಕ್ಕೆ ನಾರ್ಮಲಲ್ಲಿ ಹೋಗ್ತದೆ. ಈಗ ಇನ್ನೊಂದು ಏನಾಗಿದೆ ಅಂದರೆ, ಈಗ ಹೊಸದಾಗಿ ಆ ಲೇಕನ್ನು ಏನೋ ರಿನೋವೇಟ್ ಮಾಡ್ತೀವಿ ಅಂತ ಇನ್ನೊಬ್ರು ಆನಂದ್ ಅಂತ ಬಂದಿದ್ರು. ಅದ್ರ ಪಕ್ಕದಲ್ಲಿ ಡ್ರೈನ್ ಮಾಡಿದ್ದಾರೆ. ಡ್ರೈನ್ ಮಾಡಿದಾಗ ಇನ್ನೊಂದು ಮೇಜರ್ ಡ್ರೈನು ಕನಕಂದ್ರ 1ರಿಂದ ಬರೋ ಮೇಜರ್ ಡ್ರೈನ್ ನೀರು ಕೂಡ ಈ ಕಡೆ ಡೈವರ್ಟ್ ಮಾಡಿದ್ದಾರೆ. ಸೊ ಈಗ ಹೊಸ ಪ್ರಾಬ್ಲಮ್ ಶುರುವಾಗಿದೆ. ಅಂದರೆ ಈಗ ಬಂದ್ ಮಾಡೋಕ್ಕೆ ಹೇಳಿದ್ದೀನಿ. ಆ ನೀರು ಆ ಕಡೆಗೆ ಹೋಗ್ಬೇಕು. ಈ ಕಡೆ ಹೋದಾಗ ಏನಂತೆ ಫ್ಲೋ ಜಾಸ್ತಿ ಆಗಿ ಸ್ಲೋಪ್ ಜಾಸ್ತಿ ಅಂದರೆ ಮತ್ತೆ ಚಾನಲ್ ನೀರಿನ ಇದರಲ್ಲಿ ಡ್ರೈನಲ್ಲಿ ಹೋಗದೆ ಈ ಕಡೆ ಬರ್ತಾ ಇದೆ. ಅದನ್ನ ಈಗ ಇನ್ನೊಂದು ವಿಸಿಟ್ ಮಾಡಿಬಿಟ್ಟು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ, ಅದನ್ನು ಕ್ಲೋಸ್ ಮಾಡ್ತಾರೆ. ನೆಕ್ಸ್ಟ್ ಏನೇ ಮಳೆ ಬಂದರೂ ಇಷ್ಟು ಆಗಲ್ಲ. ಈ ನೀರು ಮಾತ್ರ ನೀರು ಫ್ಲೋ ಹೋಗಂಗೆ ನಾವು ವ್ಯವಸ್ಥೆ ಮಾಡಿದ್ದೀವಿ. ನೆಕ್ಸ್ಟ್ ಎಕ್ಸ್ಟ್ರಾ ನೀರು ಬೇರೆ ಕಡೆಯಿಂದ ಬರೋ ನೀರು ಬರೋದಕ್ಕೆ ಅಲ್ಲಿ ಬಂದ್ ಮಾಡಿದ್ದೀವಿ. ಅದು ನೀರು ಆ ಕಡೆಗೆ ರೈಟ್ ಸೈಡ್ಗೆ ಆ ಕಡೆಗೆ ಹೋಗುತ್ತೆ. ಸರ್, ಕಳೆದ 7-8 ವರ್ಷಗಳಿಂದ ಮಳೆ ಬಂದ ಸಂದರ್ಭ, ಅದು ಜೋರಾದ ಮಳೆ ಬಂದ ಸಂದರ್ಭದಲ್ಲಿ ಈ ಬಡಾವಣೆ ನೀರು ತುಂಬಿಕೊಳ್ಳುತ್ತೆ. ಏನ್ ಮುಂಜಾಗ್ರತಾ ಕ್ರಮ ಇಲ್ಲ, ಇದು ಯಾಕೆಂದ್ರೆ ಮಳೆ ಬಂದಾಗ ಇದೇ ಕಥೆ ಹೇಳ್ತೀರಾ ನೀವು? ಒಂದು ನಿಮಿಷ, ಕತೆ ಅಲ್ಲ. ಈಗ ತುಂಬ ಲೇವುದಾಗ ಏನೂ ಮಾಡೋಕ್ಕಾಗಲ್ಲ. ಈಗ ಹೆಂಗೆ ಕೆರೆಗೆ ಮಟ್ಟಕ್ಕಿಂತ ಕೆಳಗಡೆ ಬಂದಾಗ ಲೇಔಟ್ ಏನು ಮಾಡೋಕ್ಕಾಗತ್ತೆ? ಇವೇನೋ ಸಾಧ್ಯ. ಡ್ರೈನ್ ಮಾಡೋದು ಲೀಡ್ ಆಫ್ ಮಾಡೋಕ್ಕೆ ಹೋಗಲ್ಲ, ಮುಂದಕ್ಕೆ ಹೋಗೋದಿಲ್ಲ. ಅದು ಸ್ವಲ್ಪ ಪ್ರಮಾಣದ ನೀರು ಬಂದರೆ ನಾರ್ಮಲ್ ಆಗೋದು. ಜಾಸ್ತಿ ಬಂತು ಅಂದರೆ ಮತ್ತೆ ರಿವರ್ಸ್ ಹೊಡಿತದೆ. ಬಡಾವಣೆ ವಾಸಿಗಳ ಕಥೆ ಏನು? ಅಲ್ಲ, ಅದನ್ನ ಈಗ ಶಾಶ್ವತ ಪರಿಹಾರ ಅಂದರೆ ಒಂದು ಡ್ರೈನ್ ಮಾಡೋದಕ್ಕೆ ಮಾಡಿದ್ದೀನಿ. ಡ್ರೈನ್ ಮಾಡಿಬಿಟ್ಟು ನೀವು ಮುಂದೆ ಲೀಡ್ ಆಫ್ ಮಾಡೋದಕ್ಕೆ ನೀರು ಹೇಳದ್ನಲ್ಲ, ಬೇರೆ ನೀರು ಬರೋದಕ್ಕೆ ಆ ಕಡೆಯಿಂದ ಕೆರೆ ಪಕ್ಕದಲ್ಲಿ ಬರ್ತಾ ಇರೋದು ಇನ್ನೊಂದು ಕೆರೆ ನೀರು ಬರ್ತಾ ಇದ್ದ ಡ್ರೈನ್ ಡೈವರ್ಟ್ ಮಾಡೋಕ್ಕೆ ಹೇಳಿದ್ದೀನಿ. ಡೈವರ್ಟ್ ಮಾಡಿದ್ರೆ 90% ಅವಾಯ್ಡ್ ಆಗುತ್ತೆ. ಆವಾಗ ಈ ನೀರು ಮಾತ್ರ ಫ್ಲೋ ಆಗುತ್ತೆ. ಅದು ಸಮಸ್ಯೆ ಆದಾಗ ನೀರು ಡೈವರ್ಟ್ ಮಾಡೋದು. ಬೆಳಗಿನ ಮಕ್ಕಳಿಗೆ ಹಾಲಿಲ್ಲ, ಮತ್ತೆ ತಿಂಡಿ ಇಲ್ದಿರ ಇದು ಮಾಡ್ತಿದ್ದಾರೆ. ಅದು ಯಾರು ಸಹ ಬಂದಿಲ್ಲ ಅಂತ ಹೇಳಿ ಇಲ್ಲ ನಮ್ಗೆ ಇಲ್ಲೇ ಕೌನ್ಸಿಲ್ ಇದ್ದು ನಮ್ಮೆಲ್ಲ ಸ್ಟಾಪ್ ಇತ್ತು. ಆ ತರ ಇದ್ದಿದ್ದು ನಾವು ಕಂಪ್ಲೇಂಟ್ ಅಟೆಂಡ್ ಮಾಡ್ತಿದ್ವಿ. ನಾವು 100 ಮನೆಗಳಿಗೆ ನೀರು ನುಗ್ಗಿದೆ, ಹೊರಗಡೆ ಬರಕ್ಕಾಗ್ತಿಲ್ಲ. ಅವ್ರಿಗೆ ಏನು ವ್ಯವಸ್ಥೆ ಮಾಡಿದ್ರೆ? ಇಲ್ಲ, ನಾವು ಬೆಳಗಿನ 6 ಗಂಟೆಗೆ ನೋಡಿ ಫೋರ್ಸ್ನವ್ರು ಬಂದಿದ್ದಾರೆ. ನೀರೆಲ್ಲ ಲೀಡ್ ಇದು ಮಾಡ್ತಾ ಇದ್ದಾರೆ, ತೆಗೆದು ಹಾಕ್ತಾ ಇದ್ರೆ ನೀರೆಲ್ಲ ಆಲ್ಮೋಸ್ಟ್ ಕಡಿಮೆ ಆಗಿದೆ. 2 ಅವರ್ಸ್ ಮಳೆ ಬಂದಾಗ ಪ್ರತಿ ಸರಿ ಇದೇ ತರ. ಲಾಸ್ಟ್ ಟೈಮ್ ಇತ್ತು, ನಾನೇ ಇದ್ದೆ. ಈ 2 ಅವರ್ಸ್ ನೀರನ್ನ ಆಚೆಗೆ ಹಾಕಿದ್ವಿ ಆಯ್ತು. ಸೊ ಇದನ್ನ ಪ್ರತಿ ಬಾರಿ ನೀರು ಹೊರಹಾಕೋದಿನ ಸಮಸ್ಯೆ ಇಲ್ಲ. ಇದಕ್ಕೆ ನಾನು ಶಾಶ್ವತ ಪರಿಹಾರ ಅಂದ್ರೆ ಕೆರೆನಲ್ಲಿ ಬರೋ ನೀರನ್ನ ಡೈವರ್ಟ್ ಮಾಡೋದಕ್ಕೆ ಹೇಳಿದ್ದೀನಿ. ಆ ನೀರು ಈ ಕಡೆ ಆ ಕಡೆ ಹೋದಕ್ಕೆ ಡೈವರ್ಟ್ ಮಾಡಕ್ಕೆ ಹೇಳಿದ್ದೀನಿ. ಆ ಚಾನಲ್ ನೀರಲ್ಲಿ ಬರೋ ಫ್ಲೋ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅವಾಗ ಕಮಸಂದ್ರ 1 ಕೆರೆಯಿಂದ ಬರುವಂತ ಕಾಲುವೆಯಿಂದ ಬರೋ ನೀರನ್ನ ಡೈವರ್ಟ್ ಮಾಡಿದ್ದೀನಿ. ಆವಾಗ ನೀರು ಕಡಿಮೆ ಆಗುತ್ತೆ. ಆವಾಗ ಆಲ್ಮೋಸ್ಟ್ ಕಂಟ್ರೋಲಿಗೆ ಬರ್ತೀವಿ.